ಈ ಫೋಟೋ ಈಗ ಬಹಳ ಸದ್ದು ಮಾಡುತ್ತಾ ಇದೆ. ಉತ್ತರವನ್ನ ಕೊಡಬೇಕಾಗಿರುವಂತಹ ಅವರು ಇನ್ನೂ ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಉಳಿದಂತವ್ರು ಮಾತನಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವರ ರೇಣುಕಾಸ್ವಾಮಿ ಅವರ ತಂದೆ ಮಾತ್ರ ಕಣ್ಣೀರು ಹಾಕ್ತಾ ಇದ್ದಾರೆ. ಏನ್ ಸಂಚಲನ ಉಂಟು ಮಾಡಿಸಿದೆ ಈ ಫೋಟೋ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದರಲ್ಲಿ ಕಾಫಿ ಮಗ್ಗು, ವಿಗ್ ಇಲ್ಲದ ತಲೆ, ನಗುಮುಖ, ಬಿಂದಾಸ್ ಮಾತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ. ವಿಚಾರಣಾಧೀನ ಕೈದಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ ಮರ್ಯಾದೆ ಕೊಡ್ಲಾಗ್ತಿದೆ. ಜೈಲಿನಲ್ಲಿರೋ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿ ಕಾಲ ಕಳಿತಿದ್ದಾರೆ. 4 ಚೇರು, 1 ಟೀಪಾಯ್, ರೌಡಿ ಶೀಟರ್ಗಳ ಜೊತೆ ಹಸನ್ಮುಖಿಯಾಗಿದ್ದಾರೆ. ಒಂದು ಕೈಯಲ್ಲಿ ಕಾಫಿ ಕಪ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದು ನಗುನಗುತ್ತಲೇ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಹಾಗೂ ದರ್ಶನ್ ಆಪ್ತ A11ನೇ ಆರೋಪಿ ನಾಗರಾಜ್ ಜೊತೆ ಕುಳಿತು ಹರಟೆ ಹೊಡೆದಿದ್ದಾರೆ. ದರ್ಶನ್ ಪರಪ್ಪನಗರ ಜೈಲಿಗೆ ಹೋದಾಗ್ಲಿಂದಲೂ ಕೂಡ ಅವರ VIP ಸೆಲ್ ಮುಂದೆ 3 ಶಿಫ್ಟ್ ಅಲ್ಲಿ ತಲಾ 3 ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಯಾರಿಗೂ ಕೂಡ ಇತರೆ ವ್ಯಕ್ತಿಗಳಿಗೆ ಸೆಲ್ ಹತ್ರ ಹೋಗೋದಕ್ಕೆ ಅವಕಾಶ ಇಲ್ಲ. ಅವರು ವಾಕಿಂಗು ಕೂಡ ಹೊರಗಡೆ ಹೋಗೋಂಗಿಲ್ಲ. ಅಲ್ಲೇ ಆ ಕಾರಿಡಾರ್ ಅಲ್ಲೇ ವಾಕ್ ಮಾಡಬೇಕು. ಅವರು ಮತ್ತೆ ಯಾರನ್ನು ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಇವತ್ತು ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂತಂದರೆ 3 ಜನ ಅಧಿಕಾರಿಗಳು ಪ್ರತಿ ಶಿಫ್ಟಲ್ಲಿ ಇರೋದವ್ರು ಇವತ್ತು ಎಲ್ಲಿ ಹೋದ್ರು ಆ ಫೋಟೋದಲ್ಲಿ ನೋಡಿ ಅಷ್ಟರ ಮಟ್ಟಿಗೆ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲ ರಾಜಾರೋಷವಾಗಿ ರಾಜಾತಿಥ್ಯ ಮಾಡ್ಕೊಂಡು ಅಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಕುಡಿತಾ ಇದ್ದಾರೆ. ಅಂದರೆ ಆ ಶಿಫ್ಟಲ್ಲಿದ್ದಂಥ ಅಧಿಕಾರಿಗಳು ಎಲ್ಲೋದ್ರು, ಅವರ ಉಸ್ತುವಾರಿ ವಹಿಸಿದ್ದಂಥ ಅಧಿಕಾರಿಗಳು ಎಲ್ಲೋದ್ರು ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಜೈಲಲ್ಲಿ ದರ್ಶನ್ಗೆ ರೆಡ್ ಕಾರ್ಪೆಟ್. ದರ್ಶನ್ ಪಾಲಿಗದು ಸೆರೆಮನೆಯಲ್ಲ, ಅರಮನೆ. ದರ್ಶನ್ ಜೈಲು ಸೇರಿದ ಬಳಿಕ ವಿಗ್ ತೆಗೆದಿದ್ದು ಅದೇ ಗೊತ್ತು ಅದೇ ದೌಲತ್ತಿನಲ್ಲಿ ಬಿಂದಾಸ್ ಆಗಿ ಮಾತುಕತೆ ಮಾಡಿದ್ದಾರೆ. ಈ ಫೋಟೋವನ್ನ ನೋಡಿದ್ರೆ ದರ್ಶನ್ಗೆ ಜೈಲಲ್ಲಿ ರೆಡ್ ಕಾರ್ಪೆಟ್ ಹಾಸಿದ್ರ? ಕೊಲೆ ಆರೋಪಿ ಸೇವೆಗೆ ಜೈಲಾಧಿಕಾರಿಗಳು ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಮನೆಯೂಟ ಸಿಗ್ತಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ, ಮನೆಯೂಟ ಬೇಕು ಅಂತ ದರ್ಶನ್ ಅರ್ಜಿ ಹಾಕಿದ್ರು. ಆದ್ರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಈ ಫೋಟೋವನ್ನ ಗಮನಿಸಿದ್ರೆ ದರ್ಶನ್ಗೆ ಎಲ್ಲಾ ಸೌಲಭ್ಯವೂ ಸಿಗ್ತಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಅಮಾಯಕ ಜೀವ ತೆಗೆದ್ರು ಪಶ್ಚಾತ್ತಾಪವಿಲ್ಲದೆ ಜೈಲಲ್ಲಿ ಬಿಂದಾಸ್ ಆಗಿದ್ದಾರೆ ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋವೇ ತಾಜಾ ನಿದರ್ಶನ. ಯಾಕಂತ ಹೇಳಿದ್ರೆ ಕೊಲೆ ಕೇಸಲ್ಲಿ ನಾಗ, ವಿಲ್ಸನ್ ಗಾರ್ಡನ್ ನಾಗ ಜೈಲು ಸೇರಿದ್ದು. ಆತ ಬ್ಯಾರಕ್ 3 ಅಂದ್ರೆ ಸೆಕ್ಯೂರಿಟಿ VIP ಸೆಕ್ಯೂರಿಟಿ ಸೆಲ್ ಬ್ಯಾರಕ್ 3 ನಲ್ಲಿ ನಾಗನನ್ನ ಇಡ್ಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ವಿಚಾರಣಾಧೀನ ಕೈದಿ. ಅವರ ಕೇಸ್ ಏನಿದೆ, ಮರ್ಡರ್ ಕೇಸ್ ಏನಿದೆ, ಅದು ಇನ್ನೂ ಟ್ರಯಲ್ ಆರಂಭವಾಗಿಲ್ಲ. ಇನ್ನೂ ಕೂಡ ಅವರು ಜೈಲಲ್ಲೇ ಇದ್ದಾರೆ. ಆ ಕೇಸಲ್ಲಿ ಇನ್ನೂ ಕೂಡ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಇಲ್ಲಿ ದರ್ಶನ್ ಕೂಡ ಇಲ್ಲಿ ಅಪರಾಧಿ ಅಂದ್ರೆ ವಿಚಾರಣಾಧೀನ ಕೈದಿ ಜೈಲಲ್ಲಿದ್ದಾರೆ. ಅವ್ರನ್ನ ಬ್ಯಾರಕ್ 1 ನಲ್ಲಿ ಇಡಲಾಗಿದೆ. ಅಂದ್ರೆ ಬ್ಯಾರಕ್ 1 ಮತ್ತೆ 3 ಮಧ್ಯೆ ಬ್ಯಾರಕ್ 2 ಇದೆ. ದೊಡ್ಡ ದೊಡ್ಡ ಗೋಡೆಗಳಿರ್ತವೆ, ಎತ್ತರವಾದಂತಹ ಗೋಡೆಗಳು. ಹಾಗಾದ್ರೆ ಇವರು ಗೋಡೆಗಳು ಇವರ ಕಾಂಟ್ಯಾಕ್ಟ್ಗೆ ಇವ್ಯಾವ ಗೋಡೆಗಳು ಅಡ್ಡ ಬರ್ತಿಲ್ವಾ? ಅಂದ್ರೆ ದುಡ್ಡು ಕೊಟ್ರೆ ಇವ್ರಿಗೆ ಸಪರೇಟ್ ರಾಜಮರ್ಯಾದೆ. ಅಂದ್ರೆ ಆ ಬ್ಯಾರಕ್ ಏನಿದೆ, ಬ್ಯಾರಕ್ನ ಮುಂಭಾಗದಲ್ಲೋ ಒಳಭಾಗದಲ್ಲೋ ಎಲ್ಲೋ ಖಾಲಿ ಜಾಗದಲ್ಲಿ ಆರಾಮಾಗಿ ಒಂದು ಚೇರು ಟೇಬಲ್ ಅನ್ನ ಇವ್ರಿಗಾಗಿ ಹಾಕಿ ಕೊಡ್ಲಾಗಿದೆ. ಅಷ್ಟರ ಮಟ್ಟಿಗೆ ಇವರು ಅಲ್ಲಿ ಆರಾಮಾಗಿ ಕಾಲವನ್ನ ಕಳಿತಿದ್ದಾರೆ. ದರ್ಶನ್ ಜೈಲು ಪಾಲಾಗಿ 70 ದಿನ ಸಮೀಪಿಸುತ್ತಿದೆ. ಈ 70 ದಿನಗಳಲ್ಲಿ ದರ್ಶನ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಎನ್ನಲಾಗ್ತಿತ್ತು. ದರ್ಶನ್ ಅನಾರೋಗ್ಯದ ಕಾರಣದಿಂದ ರೆಸ್ಟ್ ಹೇಳಲಾಗಿದೆ. ಅನಾರೋಗ್ಯ ಕಾರಣದಿಂದ 20ಕ್ಕೂ ಹೆಚ್ಚು ದಿನ ಮೊಟ್ಟೆ ನೀಡಲಾಗಿದೆ. ಪ್ರೋಟೀನ್ ಯುಕ್ತ ಆಹಾರವನ್ನ ಕೊಡಲಾಗಿದೆ ಅಂತ ಜೈಲಾಧಿಕಾರಿಗಳು ಹೇಳಿದ್ರು. ಅನಾರೋಗ್ಯದ ನೆಪ ಹೇಳಿ ಮನೆಯೂಟ ಬೇಕು ಅಂತ ದರ್ಶನ್ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಆದ್ರೆ ಈ ಫೋಟೋವನ್ನ ಗಮನಿಸಿದ್ರೆ ದರ್ಶನ್ ಬಿಂದಾಸ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಕಾಸಿದ್ರೆ ಜೈಲಲ್ಲಿ ಹೇಗೆ ಬೇಕಾದ್ರೂ ಇರಬಹುದು ಅನ್ನೋದನ್ನ ನಾವು ನೀವೆಲ್ಲ ಕೇಳಿದ್ವಿ. ಆದ್ರೆ ಇದನ್ನ ಈಗ ನೋಡ್ತಿದ್ದೀವಿ. ದುಡ್ಡು ಕೊಟ್ರೆ ನಮ್ಗೆ ಏನ್ ಬೇಕಾದ್ರೂ ಕೊಡ್ತಾರೆ ಅನ್ನೋದಕ್ಕೆ ಈ ಫೋಟೋನೇ ಬೆಸ್ಟ್ ಎಕ್ಸಾಂಪಲ್. ಜೈಲಲ್ಲಿ ಕಾಸಿದ್ದೋನೆ ಬಾಸು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಜೈಲಲ್ಲಿ ಎಲ್ಲಾ ಕೈದಿಗಳು ಒಂದೇ ಅಂತ ಹೇಳ್ತಿದ್ದ ಜೈಲಾಧಿಕಾರಿಗಳ ಕರ್ಮಕಾಂಡವು ಬಟಾಬಯಲಾಗಿದೆ. ಕೊಲೆ ಆರೋಪಿ ದರ್ಶನ್ಗಾಗಿಯೇ ಪರಪ್ಪನ ಅಗ್ರಹಾರ ಜೈಲನ್ನೇ ಜೈಲು ಅಧಿಕಾರಿಗಳು ರೆಸಾರ್ಟ್ ಮಾಡಿಕೊಟ್ಟಿದ್ದಾರೆ. ಈ ಫೋಟೋನ ನೋಡಿದ್ರೆ ದರ್ಶನ್ ಇರೋದು ಜೈಲಲ್ಲ ಅಥವಾ ರೆಸಾರ್ಟ್ ನಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಇವರಿಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಪ್ರತಿ ಬಾರಿ ಅಪರಾಧ ಪ್ರಕರಣಗಳನ್ನು ಎಸಗಿ ಜೈಲಿಗೆ ಹೋದಂತ ವೇಳೆಯಲ್ಲೂ ಕೂಡ ಇದೇ ರೀತಿಯಾಗಿ ರಾಜಾರೋಷವಾಗಿ ಒಳಗಡೆ ಇದ್ದು ವಾಪಸ್ ಬರ್ತಾ ಇದ್ದಿದ್ದಂತೂ ಯಾವಾಗ ನಟ ದರ್ಶನ್ ಜೈಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆತನಿಗೆ ಸಪೋರ್ಟ್ಗೆ ನಿಲ್ಲುವಂಥದ್ದು ಇದೇ ವಿಲ್ಸನ್ ಗಾರ್ಡನ್ ನಾಗ. ಅಂದರೆ ಜೈಲಧಿಕಾರಿಗಳಿಗೆ ಮತ್ತು ಅಲ್ಲಿನ ಅಡುಗೆ ಮಾಡುವಂಥವರಿಗೆ ಬೇರೆ ಬೇರೆ ಯಾರಿಗೆಲ್ಲ ಅಲ್ಲಿ ಸುತ್ತ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ದುಡ್ಡು ಕೊಟ್ಟರೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾರೆ, ಏನೂ ಸಮಸ್ಯೆ ಇಲ್ಲದಂತೆ ನೋಡ್ಕೋತಾರೆ ಅನ್ನೋದು ಈ ಹಿಂದೆ ಕೂಡ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಫೋಟೋ ಎಲ್ಲ ಕಥೆಯನ್ನು ಕೂಡ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಅಲ್ಲಿನ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಬರದಂತೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.